ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಪ್ರಿಯರೇ. ದೇವರು ಒಳ್ಳೆಯವರು, ಆತನ ಕೃಪೆ ಯಾವಾಗಲೂ ಶಾಶ್ವತವಾಗಿರುವಂಥದ್ದಾಗಿದೆ. ಈ ದಿನದ ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂಥದ್ದು 1 ಪೇತ್ರನು 4ನೇ ಅಧ್ಯಾಯದಲ್ಲಿ 8ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಮೊಟ್ಟಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಆಮೇನ್, ಹಲ್ಲೆಲೂಯ. ಮೊಟ್ಟ ಮೊದಲು ನಮ್ಮೊಳಗೆ ಅಂದರೆ ನಿಮ್ಮ ಒಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿ ಏನು ಮಾಡುತ್ತದಂತೆ? ಬಹು ಪಾಪಗಳನ್ನು ಮುಚ್ಚುತ್ತದಂತೆ. ದೇವರು ಅಂದರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಾಗ ನಮ್ಮೆಲ್ಲರ ಪಾಪಗಳನ್ನು ಮುಚ್ಚುವುದಕ್ಕೋಸ್ಕರ ಆತನು ಪ್ರೀತಿ ಮಾಡಿದ್ರು. ಪ್ರೀತಿ ಯಾವ ರೀತಿ ಮಾಡಿದ್ರಂದರೆ ತನ್ನ ಪ್ರಾಣವನ್ನೇ ತನಗೆ ನಮ್ಮೆಲ್ಲರಿಗಾಗಿ ಸಮರ್ಪಿಸಿದ್ರಂತೆ. ಶಿಲುಬೆಯ ಮೇಲೆ ಸಮರ್ಪಿಸಿ ನಮ್ಮ ಪಾಪಗಳನ್ನು ಮುಚ್ಚಿ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿದ್ರಂತೆ. ಅದು ಕಲ್ವಾರಿ ಶಿಲುಬೆಯ ಮೇಲೆ ತೋರಿಸಿದಂಥ ಪ್ರೀತಿ. ಆದರೆ ನಮ್ಮ ಒಳಗಡೆ ಪ್ರೀತಿ ಇರಬೇಕು. ಗಂಡ ಹೆಂಡತಿ ನಡುವೆ ಪ್ರೀತಿ ಇರಬೇಕು, ಮಕ್ಕಳ ನಡುವೆ ಪ್ರೀತಿ ಇರಬೇಕು, ಕುಟುಂಬಗಳಲ್ಲಿ ಪ್ರೀತಿ, ಸಭೆಗಳಲ್ಲಿ ಪ್ರೀತಿ, ನಾವು ಲೋಕದಲ್ಲಿ ಜೀವಿಸುವಾಗ ನೋಡುವಂಥ ಎಲ್ಲರ ಮೇಲೆ ನಮಗೆ ಒಂದು ಪ್ರೀತಿ ಇರಬೇಕು. ನೋಡ್ರಿ, ಪ್ರೀತಿ ಇರುವುದಾದರೆ ಯಾವ ಮನುಷ್ಯನ ಮೇಲೆ ಪ್ರೀತಿ, ಆ ಮನುಷ್ಯ ನಮಗೆ ವಿರೋಧವಾದ ಕಾರ್ಯ ಮಾಡಿದ್ರೂ ಆ ಮಗನ ಮೇಲೆ ಇಲ್ಲ, ಆ ಮಗಳ ಮೇಲೆ, ಆ ಮನುಷ್ಯರ ಮೇಲೆ ಪ್ರೀತಿ ಇರುವಾಗ ಅವರು ಮಾಡಿದಂಥ ತಪ್ಪು ಕಾರ್ಯಗಳನ್ನ ನಾವು ಮುಚ್ಚಿಬಿಡ್ತೇವಂತೆ. ಮೊದಲನೇದಾಗಿ ಕುಟುಂಬದಲ್ಲಿ ಪ್ರೀತಿ ಇರಬೇಕು, ಗಂಡ ಹೆಂಡತಿ ನಡುವೆ. ನಾನು ಉದಾಹರಣೆಗೆ ಒಂದು ವಿಷಯ ಹೇಳ್ತೇನೆ. ಒಂದು ಜೊತೆ ನಾವು ಚಪ್ಪಲಿ ತಗೊತೇವೆ ಅಂದರೆ ಚೆನ್ನಾಗಿರೋದೇ ತಗೊಂಡಿರ್ತೇವೆ. ಆ ಚೆನ್ನಾಗಿರೋದೇ ತಗೊಂಡು ಆ ಚಪ್ಪಲಿ ಕಿತ್ತೋಗೋ ಇಲ್ಲ ಏನೋ ಒಂದು, ಆ ಚಪ್ಪಲಿ ಒಂದು ಕಳೆದೋಯ್ತು. ಆದರೆ ಅದು ಎಷ್ಟೇ ಚೆನ್ನಾಗಿರಲಿ, ಆ ಚಪ್ಪಲಿ ನಾವು ಇಟ್ಕೊತೀವ. ಇನ್ನೊಂದು ಆ ಒಂದು ಕಳೆದೋಗಿರೋದು ಬಿಟ್ಟರೆ ಇನ್ನೊಂದನ್ನು ನಾವು ಇಟ್ಕೊತೀವ? ಖಂಡಿತ ಇಟ್ಕೊಳಲ್ಲ. ಯಾಕೆ ಅಂದರೆ ಒಂದು ಇದ್ರೇ ಇನ್ನೊಂದಕ್ಕೆ ಮರ್ಯಾದೆ. ಆದರೆ ಕುಟುಂಬಗಳಲ್ಲಿ ಗಂಡ ಹೆಂಡತಿ ನಡುವೆ ಮುಖ್ಯವಾಗಿ ಪ್ರೀತಿ ಇರುವಾಗ ಸಮಾಧಾನ, ಪ್ರೀತಿ, ಐಕ್ಯತೆ, ನೆಮ್ಮದಿ ಎಲ್ಲ ಇರುವಂಥದ್ದಾಗಿದೆ. ನಾವು ಕುಟುಂಬದಲ್ಲಿ ಒಂದಿಲ್ಲದೆ ಇನ್ನೊಂದಿಲ್ಲ, ಆದರೆ ಅವರಿಬ್ಬರ ನಡುವೆ ಪ್ರೀತಿ ಇರೋದಿಲ್ಲ ಕೆಲವು ಕುಟುಂಬಗಳಲ್ಲಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ಪ್ರೀತಿ ಮಾಡೋದು ಮೊದಲು ನೀವು ಪ್ರೀತಿ ಮಾಡೋದನ್ನು ಕಲೀರಿ. ಗಂಡ ಮಾಡೋದು ಹೆಂಡ್ತಿ, ಮತ್ತು ಹೆಂಡ್ತಿ ಮಾಡೋದು ಗಂಡ, ಮತ್ತು ಕುಟುಂಬ ಯಾವುದೇ ಒಂದು ಕಾರ್ಯ ಆಗಿರಲಿ ಕ್ಷಮಿಸಿ ಜೀವನ ಮಾಡುವವರಾಗಿರ್ತಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಮಗೆ ಪ್ರೀತಿ ಮಾಡಲಿಕ್ಕೆ ಕಲಿಸ್ಕೊಡ್ತಾ ಇದ್ದಾರೆ. ನಾವು ಪ್ರೀತಿ ಮಾಡೋಣ, ಅನೇಕರ ತಪ್ಪುಗಳನ್ನು ಕ್ಷಮಿಸೋಣ, ನಾವು ಕೂಡ ದೇವರ ಮಕ್ಕಳಾಗಿ ಜೀವಿಸೋಣ. ಹೌದು ಪ್ರಿಯರೇ, ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.